ವಿಡಿಯೋದಲ್ಲಿ ನಾವು ನಿಮಗೆ ಸಿಂಪಲ್ ಕನ್ನಡದಲ್ಲಿ JEE ಮೇನ್ ಆ್ಯಂಡ್ JEE ಅಡ್ವಾನ್ಸ್ ಅಂದ್ರೇನು, IIT NIT IIITಗೆ ಸೀಟ್ ಹೇಗೆ ಸಿಗ್ತದೆ, ಎಷ್ಟು ಪರ್ಸೆಂಟೈಲ್ ಇರಬೇಕು, ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ, ಅವರೇ ಸ್ಟೂಡೆಂಟ್ ಕೂಡ ಕ್ರ್ಯಾಕ್ ಮಾಡ್ಬೋದಾ, ಕೋಚಿಂಗ್ ಕಂಪಲ್ಸರಿನಾ, ಯಾವ ಕನ್ಫ್ಯೂಷನ್ ಇಲ್ಲದೆ ನಿಮಗೆ ಪೂರ್ತಿ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತಿದ್ದೀನಿ. ಹಾಗಾದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಈ ವಿಡಿಯೋನ ಫುಲ್ ವಾಚ್ ಮಾಡಿ. ನಿಮ್ಮ ಫ್ಯೂಚರ್ ಬಗ್ಗೆ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. JEE ಅಂದರೆ ಏನು? ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಈ ಎಕ್ಸಾಮ್ 2 ಹಂತಗಳಲ್ಲಿ ನಡೆಯುತ್ತೆ. ಒಂದು JEE ಮೇನ್ಸ್ ಅಂತ ಮತ್ತು JEE ಅಡ್ವಾನ್ಸ್ ಅಂತ. ಸೊ ಫಸ್ಟ್ JEE ಮೇನ್ಸ್ ಅಂದರೆ ಏನು? JEE ಮೇನ್ಸ್ ಅಂದರೆ ಭಾರತದ ನ್ಯಾಷನಲ್ ಲೆವೆಲ್ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್. ಇದನ್ನು ಕಂಡಕ್ಟ್ ಮಾಡೋದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಅವ್ರು ಮಾಡ್ತಾರೆ. ಈ ಎಕ್ಸಾಮ್ ಮೂಲಕ ವಿದ್ಯಾರ್ಥಿಗಳು NIT IIT GFTI ಕಾಲೇಜಸ್ನ, ಕೆಲವು ಪ್ರೈವೇಟ್ ಕಾಲೇಜಸ್ನ, ಇಲ್ಲ JEE ಅಡ್ವಾನ್ಸ್ನ ಕ್ವಾಲಿಫಿಕೇಷನ್ ಪಡಿಬೋದು. ಈಗ ಅಡ್ವಾನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. JEE ಅಡ್ವಾನ್ಸು ಭಾರತದ ಟಫೆಸ್ಟ್ ಇಂಜಿನಿಯರಿಂಗ್ ಎಕ್ಸಾಮಿನೇಷನ್. ನೀವು ಈ ಎಕ್ಸಾಮ್ ಬರೆದ್ರೆ ಮಾತ್ರ IITಸಲ್ಲಿ ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ. ಇದು ಬರೀಬೇಕು ಅಂದರೆ ನೀವು ಫಸ್ಟು JEE ಮೇನ್ಸ್ನ ಕ್ವಾಲಿಫೈ ಆಗಿರಬೇಕು. ಕ್ವಾಲಿಫೈ ಆದರೆ ಮಾತ್ರ ನೀವು ಎಕ್ಸಾಮ್ ತೊಗೊಳೋದಕ್ಕೆ ಎಲಿಜಿಬಲ್ ಇರ್ತೀರಿ. ಸೊ ಈಗ ನಿಮಗೆ ಯಾವ್ಯಾವ ಎಕ್ಸಾಮ್ ಬರೆದ್ರೆ ಯಾವ್ಯಾವ ಕಾಲೇಜುಗಳಲ್ಲಿ ಸೀಟ್ ಸಿಗುತ್ತೆ. ಈಗ ನೀವು JEE ಮೇನ್ಸ್ ಬರೆದ್ರೆ NITಸು, IIITಸು ಮತ್ತು ಗೌರ್ಮೆಂಟ್ ಫಂಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸು ಜೊತೆಗೆ ಕೆಲವು ಟಾಪ್ ಪ್ರೈವೇಟ್ ಕಾಲೇಜಸಲ್ಲೂ ನಿಮಗೆ ಈಸಿಯಾಗಿ ಸೀಟ್ ಸಿಗುತ್ತೆ. ಸೊ ಈಗ JEE ಅಡ್ವಾನ್ಸ್ ಬರೆದ್ರೆ ನಿಮಗೆ ಪ್ಯೂರ್ಲಿ IIT ಕಾಲೇಜಸಲ್ಲಿ ಆರಾಮಾಗಿ ಸಿಗುತ್ತೆ. ಜೊತೆಗೆ ನಿಮ್ಗೆ ಏನಾದರೂ ಅಡ್ವಾನ್ಸ್ ಆಗಿದ್ರೆ ನೀವು NITಸಲ್ಲೂ ಬೇಕಾದ್ರೆ ಟ್ರೈ ಮಾಡ್ಬೋದು. ನಿಮ್ಗೆ IITಸಲ್ಲೇ ಸೀಟ್ ಸಿಗೋದ್ರಿಂದ NITಸ್ಗೆ ಯಾರೂ ಟ್ರೈ ಮಾಡೋದಿಲ್ಲ. ಈಗ ನಿಮ್ಮದು JEE ಮೇನ್ಸು ಮತ್ತು ಅಡ್ವಾನ್ಸಲ್ಲಿ ಒಳ್ಳೆ ರ್ಯಾಂಕಿಂಗ್ ಇದ್ದರೆ ASC ಬ್ಯಾಂಗ್ಳೂರ್ಗೂ ನೀವು ಟ್ರೈ ಮಾಡ್ಬೋದು. ಸೊ ಇದಕ್ಕೆ ಈಸಿ ನಿಮಗೆ ಆಪ್ಷನ್ ಇದೆ. ನೆಕ್ಸ್ಟು ಏನು IIT NIT IIIT ಅಂದರೆ ಏನೋ ತಿಳ್ಕೊಳ್ಳೋಣ. IIT ಅಂದರೆ ಭಾರತದ ಟಾಪ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನು. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಾರೆ. ಇದನ್ನು ಮದ್ರಾಸು, ಎಕ್ಸಾಂಪಲ್ ಬಾಂಬೆ, ಡೆಲ್ಲಿ ಇಲ್ಲೆಲ್ಲ ಇದೆ. ಸೊ ಇಲ್ಲಿ ಹೈಯೆಸ್ಟ್ ಪ್ಲೇಸ್ಮೆಂಟ್ ಇರುತ್ತೆ, ಸೂಪರ್ ಹೈ ಲೆವೆಲ್ ಎಜುಕೇಷನ್ ಇರುತ್ತೆ, ತುಂಬ ರಿಸರ್ಚ್ ಆಪರ್ಚುನಿಟೀಸ್ ಇರುತ್ತೆ. ನೀವು ಫಾರಿನ್ಗೆ ಹೋಗ್ತೀರಿ ಅಂದರೆ ಒಳ್ಳೊಳ್ಳೆ ಆಪರ್ಚುನಿಟೀಸು ಜಾಸ್ತಿ ಇರುತ್ತೆ. ಸೊ ಹೈಯೆಸ್ಟ್ ಪ್ಯಾಕೇಜ್ ಸಿಗೋದು ಇಂಡಿಯಾದಲ್ಲಿ ಯಾವುದಾದ್ರೂ ಇಂಜಿನಿಯರಿಂಗ್ ಕಾಲೇಜ್ ಇದ್ದರೆ ಅಂದರೆ IITಸಲ್ಲೇ ಸಿಗುತ್ತೆ. ನೆಕ್ಸ್ಟ್ NITs ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸು. ಇವು ಕೂಡ ಒಳ್ಳೆ ಕಾಲೇಜಸ್ಸೇ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಸೂರತ್ಕಲ್ ಮಂಗಳೂರು ಹತ್ರ ಲೊಕೇಟ್ ಆಗಿದೆ. ಅದೇ ಥರ ತಿರುಚಂಪಲ್ಲಿ, ಕೇರಳದಲ್ಲಿ ತುಂಬ ಕಡೆ ಜಾಸ್ತಿ ಕಡೆ ಇದ್ದಾವೆ. ಸೊ ಫೀಸು IITಸ್ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಇಲ್ಲೂ ಅಷ್ಟೇ ಪ್ಲೇಸ್ಮೆಂಟ್ಸು ನೆಕ್ಸ್ಟ್ ಸ್ಟೇಜ್ ನಿಮ್ಗೆ IITs ಆದಮೇಲೆ ಇಂಡಿಯಾದಲ್ಲಿ ಯಾವುದಾದ್ರೂ ಇಂಜಿನಿಯರಿಂಗ್ ಬೆಸ್ಟ್ ಕಾಲೇಜ್ ಅಂದರೆ IITs ಆದಮೇಲೆ NITಸ್ನ ಕನ್ಸಿಡರ್ ಮಾಡ್ಬೋದು. IIITಸು ಇವು ಮೇನ್ ಈಗ ಇಂಪಾರ್ಟೆಂಟು IT ಸೆಕ್ಟರ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿರೋದು. ಕಂಪ್ಯೂಟರ್ ಸೈನ್ಸು, AE, ಡಾಟಾ ಸೈನ್ಸು, IT ಬ್ರಾಂಚಸ್ಸು ಇಲ್ಲಿ ಫೇಮಸ್ಸು. ಸೊ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲೂ ಒಂದಿದೆ. ಸೊ ಇದೇ ಥರ ಎಲ್ಲ ಕಡೆ ಈಗ ಮಾಡಿದ್ದಾರೆ. ಸೊ ನೀವು ಇಂಟ್ರೆಸ್ಟ್ ಇದೆ ಈ ಕಾಲೇಜಸ್ನು ನೋಡ್ಬೋದು. SC ಬ್ಯಾಂಗ್ಳೂರ್ ಇದು ಭಾರತದ ಟಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟು. ಇಲ್ಲಿ ಸೈನ್ಸು ಮತ್ತು ರಿಸರ್ಚು ತುಂಬ ಫೇಮಸ್ಸು. ಇಲ್ಲಿ ರಿಸರ್ಚ್ಗಂತಲೇ ಫೇಮಸ್ ಇದೆ. ಈಗ ನಿಮಗೆ JEE ಮೇನ್ಸ್ ಎಷ್ಟು ಸರಿ ನಡೆಯುತ್ತೆ ವರ್ಷದಲ್ಲಿ? ಸೊ ಇಲ್ಲಿ ವರ್ಷಕ್ಕೆ 2 ಸರಿ ನಡೆಯುತ್ತೆ. ಜನವರಿ ಸೆಷನಲ್ಲಿ ಒಂದು ಸರಿ ನಡೆಯುತ್ತೆ, ಏಪ್ರಿಲ್ ಸೆಷನಲ್ಲಿ ಒಂದು ಸರಿ ನಡೆಯುತ್ತೆ. ಸೊ ಅಂದರೆ 2 ಅಟೆಂಪ್ಟ್ ಇರುತ್ತೆ. ನೀವು PUC ಸೆಕೆಂಡ್ PUC ಕಂಪ್ಲೀಟ್ ಆದಮೇಲೆ ಬೇಕಾದರೂ ಬರೀಬೋದು, ಇಲ್ಲ ನೀವು ಸೆಕೆಂಡ್ PUC ಓದ್ತಿದ್ದಾಗ ಬೇಕಾದರೂ 2 ಸೆಷನಲ್ಲೂ ನೀವು ತೊಗೊಬೋದು. ಯಾವ್ದು ಬೆಸ್ಟ್ ಬರುತ್ತೋ ಆ ಸ್ಕೋರ್ನ ಕನ್ಸಿಡರ್ ಮಾಡ್ತಾರೆ. ಸೊ ಈಗ JEE ಅಡ್ವಾನ್ಸ್ ಎಷ್ಟು ಸರಿ ನಡೆಯುತ್ತೆ? ಇದು ನೋಡಿ, ಅದು ಒಂದೇ ಸರಿ ನಡೆಯುತ್ತೆ. ಸೊ ನೀವೇನಾದರೂ ಅದರಲ್ಲಿ ಮೇನ್ಸಲ್ಲಿ ಕ್ಲಿಯರ್ ಆಗಿದ್ದರೆ ಅಡ್ವಾನ್ಸ್ನ ತೊಗೊಬೋದು. ಈಗ ಏನು ಎಲಿಜಿಬಿಲಿಟಿ ಮೇನ್ಸು JEE ಮೇನ್ಸ್ ತೊಗೊಳೋದಕ್ಕೆ? 12th ಪಾಸ್ ಆಗಿರಬೇಕು, ಇಲ್ಲ ಓದ್ತಾ ಇರಬೇಕು. PCM ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ ಇರಲೇಬೇಕು. ಯಾವುದೇ ಬೋರ್ಡ್ ಆದರೂ ಪರವಾಗಿಲ್ಲ, ಇಂಡಿಯಾದಲ್ಲಿ ನೀವು ಯಾವುದೇ ಬೋರ್ಡಲ್ಲಿ ಓದ್ತಿದ್ರು ತೊಂದರೆ ಇಲ್ಲ. ಸೊ JEE ಅಡ್ವಾನ್ಸ್ ತೊಗೊಬೇಕು ಅಂದರೆ ನೀವು ಫಸ್ಟ್ JEE ಮೇನ್ಸ್ ಕ್ವಾಲಿಫೈ ಆಗಿರಬೇಕು. ಅಲ್ಲಿ ಕಟ್ ಆಫ್ ಇಟ್ಟಿರ್ತಾರೆ, ಇಷ್ಟು ಹೈಯೆಸ್ಟ್ ಪರ್ಸೆಂಟೈಲ್ ಇದ್ದರೆ ಮಾತ್ರ ನೀವು ಆ ಎಕ್ಸಾಮ್ನ ತೊಗೊಳೋಕ್ಕೆ ಚಾನ್ಸ್ ಇದೆ. ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ? ಈಗ JEE ಮೇನ್ಸು ಬಂದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇರುತ್ತೆ. ಕ್ವಶನ್ಸು MCQs ಇರುತ್ತೆ ಮತ್ತು ನ್ಯೂಮರಿಕಲ್ ಕ್ವಶನ್ಸ್ ಇರುತ್ತೆ. ಸೊ ಟೋಟಲ್ ಕ್ವಶನ್ಸು 75 ಕ್ವಶನ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದು 300 ಮಾರ್ಕ್ಸ್ ಇರುತ್ತೆ. ಸೊ ಈಗ ನೀವೇನು ಸಿಲೆಬಸ್ ಇರುತ್ತೆ ಅಂತ, ಸೊ ನಿಮಗೆ ಫುಲ್ ಸಿಲೆಬಸ್ಸು 11th 12th NCERT ಅವ್ರದ್ದು ಏನು ಬೇಸ್ಡ್ ಸಿಲೆಬಸ್ ಇದೆಯೋ ಆ ಸಿಲೆಬಸ್ಸಲ್ಲೇ ಕೇಳ್ತಾರೆ. ಸೊ ನೀವು ಅದನ್ನು ನೀಟಾಗಿ ಪ್ರಿಪೇರ್ ಆದರೆ ನಿಮಗೆ ಆರಾಮಾಗಿ ಎಲ್ಲ ಕ್ವಶನ್ಸ್ನು ಅಟೆಂಡ್ ಮಾಡ್ಬೋದು. ಫಿಸಿಕ್ಸಲ್ಲಿ ಏನೇನು ಟಾಪಿಕ್ಸ್ ಇದೆ? ಲಾ ಆಫ್ ಮೋಷನ್, ಕರೆಂಟ್, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್, ಆಪ್ಟಿಕ್ಸ್, ಮಾಡರ್ನ್ ಫಿಸಿಕ್ಸ್, ಥರ್ಮೋಡೈನಮಿಕ್ಸ್, ಇದು ಫಿಸಿಕ್ಸಲ್ಲಿದೆ.
ಕೆಮಿಸ್ಟ್ರಿಯಲ್ಲಿ ಬಂದರೆ ಫಿಸಿಕಲ್ ಕೆಮಿಸ್ಟ್ರಿ ಇದೆ, ಆರ್ಗಾನಿಕ್ ಕೆಮಿಸ್ಟ್ರಿ ಇದೆ, ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಬರುತ್ತೆ. ಮ್ಯಾಥಮೆಟಿಕ್ಸಲ್ಲಿ ಬಂದರೆ ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ, ಕ್ಯಾಲ್ಕುಲಸ್, ಕೋಆರ್ಡಿನೇಟ್ ಜಾಮಿಟ್ರಿ, ಪ್ರಾಬಬಿಲಿಟಿ ಇದೆಲ್ಲ ನಿಮಗೆ ಸಿಲೆಬಸ್ ಆಗಿ JEE ಮೇನ್ಸಲ್ಲಿ ಇರುತ್ತೆ. ಈಗ ಫಸ್ಟ್ ಏನಪ್ಪ ಪರ್ಸೆಂಟೈಲ್ ಅಂತಿದ್ದಾರೆ, ಪರ್ಸೆಂಟೇಜ್ಗೂ ಡಿಫ್ರೆಂಟ್ ಅಂದರೆ ಇಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತೆಗಿತಾರೋ ಅದ್ರ ಮೇಲೆ ಲೆಕ್ಕ ಹಾಕ್ಕೊತಾರೆ. ಸೊ ಈಗ ಯಾರಾದರೂ ಆಟೋನಮಸ್ ಕಾಲೇಜಸಲ್ಲಿ ಓದ್ತಿರ್ತಾರೆ, ಇಲ್ಲ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ಓದ್ತಿರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಇಲ್ಲಿ ನಿಮಗೆ JEE ಮೇನ್ಸಲ್ಲಿ ಮಾರ್ಕ್ಸ್ ಮಾತ್ರ ಅಲ್ಲ, ಪರ್ಸೆಂಟೈಲ್ ಸಿಸ್ಟಮ್ ಬಳಸ್ತಾರೆ. ಈಗ ಎಕ್ಸಾಂಪಲ್ಲು 100 ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ಕೊಳ್ಳಿ, ನೀವೇನಾದರೂ 95 ಸ್ಟೂಡೆಂಟ್ಗಿಂತ ಜಾಸ್ತಿ ತೆಗೆದ್ರೆ ನಿಮಗೆ 95 ಪರ್ಸೆಂಟೈಲ್ ಅಂತ ಕರೀತಾರೆ. ಈಗ IITಯಲ್ಲಿ ಸೀಟ್ ಸಿಗಬೇಕಂದ್ರೆ ಎಷ್ಟು ಪರ್ಸೆಂಟೈಲ್ ಇರಬೇಕು ಅಂತ. ಈಗ IITಯಲ್ಲಿ ಫಸ್ಟು JEE ಅಡ್ವಾನ್ಸು ಎಲಿಜಿಬಿಲಿಟಿ ಇರಬೇಕು. ನಿಮ್ಗೇನೋ ಜನರಲ್ ಕ್ಯಾಟಗರಿ ಆಗಿದ್ದರೆ 90ರಿಂದ 93 ಪರ್ಸೆಂಟೈಲ್ ಮಿನಿಮಮ್ ಇರಬೇಕು. ಇನ್ನು ಟಾಪ್ IITಸ್ಗೆ CS ಬ್ರಾಂಚ್ ಬೇಕು ಅಂದರೆ 99+ ಪರ್ಸೆಂಟೈಲ್ ಇರಬೇಕಾಗ್ತದೆ. ಸೊ NITಗೆ ಸೀಟ್ ಸಿಗಬೇಕು ಅಂದರೆ ಆವ್ರೇಜು ನಿಮಗೆ NITs ಆದರೆ 85 to 95 ಪರ್ಸೆಂಟೈಲ್ ಇದ್ದರೆ ನಿಮ್ಗೆ ಸಿಗುತ್ತೆ. ಸೊ ಟಾಪ್ NITಸಲ್ಲಿ CSI ಬ್ರಾಂಚ್ ಬೇಕು ಅಂದರೆ 98 to 99+ ಪರ್ಸೆಂಟೈಲ್ ಇರಬೇಕು. ಈಗ IITಗೆ ಸೀಟ್ ಬೇಕು ಅಂದರೆ CS ಮತ್ತು ಇಲ್ಲ AML ಬ್ರಾಂಚಸ್ ಬೇಕು ಅಂದರೆ 96ಇಂದ 99 ಪರ್ಸೆಂಟೈಲ್ ತನಕ ನೀವು ಆವ್ರೇಜ್ ಮೇಂಟೈನ್ ಮಾಡಿದ್ರೆ ಸಿಗುತ್ತೆ. ಕ್ಯಾಟಗರಿ ಇದ್ದರೆ ಇನ್ನು ಸ್ವಲ್ಪ ಕಡಿಮೆ ಇದ್ದರೂ ಸಿಗುತ್ತೆ. JEE ಅಡ್ವಾನ್ಸ್ ಎಕ್ಸಾಮ್ ಹೇಗಿರುತ್ತೆ? ಸೊ JEE ಎಕ್ಸಾಮು ಮೇನ್ಸ್ಗಿಂತ ತುಂಬ ಟಫ್ ಆಗಿರುತ್ತೆ, ಕಾನ್ಸೆಪ್ಟ್ ಬೇಸ್ಡ್ ಆಗಿರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ ಸ್ಟ್ರಕ್ಚರ್ ಬಂದು ಸಾಮಾನ್ಯವಾಗಿ ಪೇಪರ್ 1, ಪೇಪರ್ 2 ಅಂತ ಇರುತ್ತೆ. ಒಂದೇ ದಿನದಲ್ಲಿ ಎಕ್ಸಾಮ್ ನಡೆಯುತ್ತೆ. ಕ್ವಶನ್ಸ್ ಒಂದು ಇಂಟಿಗ್ರಲ್ ಟೈಪ್ ಇರುತ್ತೆ, ಮ್ಯಾಥ್ ದ ಫಾಲೋಯಿಂಗ್ ಇರುತ್ತೆ, ಮಲ್ಟಿಪಲ್ ಕರೆಕ್ಟ್ ಆನ್ಸರ್ಸ್ನ ನೀವು ಮಾಡಬೇಕು, ನ್ಯೂಮರಿಕಲ್ಸ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿರುತ್ತೆ. ಸೊ ಈಗ IITಗೆ ಸೀಟ್ ಹೇಗೆ ಸಿಗುತ್ತೆ ಅಂತ, ಫಸ್ಟ್ ಸ್ಟೆಪ್ಪು JEE ಮೇನ್ಸ್ ಬರೀಬೇಕು. ಸ್ಟೆಪ್ 2 ಗುಡ್ ಪರ್ಸೆಂಟೈಲ್ ಪಡಿಬೇಕು. ಸ್ಟೆಪ್ 3 JEE ಅಡ್ವಾನ್ಸ್ ಎಲಿಜಿಬಲ್ ಆಗಬೇಕು. JEE ಸ್ಟೆಪ್ 4 ಬಂದು ಅಡ್ವಾನ್ಸ್ನಲ್ಲಿ ಗುಡ್ ರ್ಯಾಂಕ್ ಪಡಿಬೇಕು. ಸ್ಟೆಪ್ 5ಅಲ್ಲಿ ಕೌನ್ಸ್ಲಿಂಗ್ ಅಟೆಂಡ್ ಮಾಡಬೇಕು. ಸೊ ಇಲ್ಲಿ ಕೌನ್ಸ್ಲಿಂಗ್ ಬಾಡಿ ಬಂದು ಜಾಯಿಂಟ್ ಸೀಟ್ ಅಲಾಟ್ಷನ್ ಅಥಾರಿಟಿ, ಅವರು ನಿಮಗೆ ಕೌನ್ಸ್ಲಿಂಗ್ ಮಾಡ್ತಾರೆ. ಅಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ ಆನ್ಲೈನಲ್ಲೇ ಪ್ರೊಸೆಸ್ ಆಗುತ್ತೆ. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ನಿಮ್ಮ ರ್ಯಾಂಕ್ ಆಧಾರವಾಗಿ IITಸಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಸೊ ಇದು ಸೇಮ್ ನೀವು ಯಾವ ಥರ CETಯಲ್ಲಿ ಇದು ಮಾಡ್ತೀರೋ ಅದೇ ಥರ ಇದರಲ್ಲಿ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನು ರ್ಯಾಂಕ್ ವರ್ಸಸ್ ಪರ್ಸೆಂಟೈಲ್ ಡಿಫ್ರೆನ್ಸ್ ಅಂತ ಅಂದಾಗ, ಪರ್ಸೆಂಟೈಲ್ ಅಂದರೆ ರಿಲೇಟಿವ್ ಗ್ರೇಡಿಂಗ್ ಇರುತ್ತೆ, ರಿಲೇಟಿವ್ ಪರ್ಫಾರ್ಮೆನ್ಸು. ರ್ಯಾಂಕ್ ಅಂದರೆ ಆಲ್ ಇಂಡಿಯಾ ಪೊಸಿಷನ್ನು. ಸೊ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ ನೀವು 99 ಪರ್ಸೆಂಟೈಲ್ ಬಂದರೂ ರ್ಯಾಂಕ್ ಸಾವಿರಗಳಲ್ಲಿ ಬರ್ಬೋದು. ಸೊ ಅದಕ್ಕೆ ಸ್ವಲ್ಪ ನೀವು ಹುಷಾರಾಗಿರಬೇಕು, ಅದ್ರ ಬಗ್ಗೆ ನೀಟಾಗಿ ಐಡಿಯಾ ಇರಬೇಕು. ಈಗ ನಿಮಗೆ KCETಗೆ ಅಥವಾ JEE ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, KCET ಕರ್ನಾಟಕದಲ್ಲಿ ಮಾತ್ರ ಮಾಡ್ತಾರೆ, JEE ನ್ಯಾಷನಲ್ ಲೆವೆಲ್ ಇಂಡಿಯಾ ಲೆವೆಲಲ್ಲಿ ನಡೆಯುತ್ತೆ. KCET ಕಂಪೇರ್ ಮಾಡಿದ್ರೆ JEEಗೆ ಈಸಿ, ಈ JEE ಕಷ್ಟ ಇರುತ್ತೆ. ಸೊ KCET ಸ್ಟೇಟ್ ಕಾಲೇಜಸ್ಸು ನೀವು ಸೀಟ್ ತೊಗೊಬೇಕು ಅಂದರೆ ಇದನ್ನು KCET ಆದರೆ ಸಾಕು. JEE IIT NIT ಬೇಕು ಅಂದರೆ ನೀವು ಇದನ್ನು ಬರೀಲೇಬೇಕು. ಸೊ ಇಲ್ಲಿ ಬೋರ್ಡು ಈಗ KCETಲಿ ಏನು ಮಾಡ್ತಾರೆ, ನಿಮ್ಮ ಬೋರ್ಡ್ ಎಕ್ಸಾಮ್ನ ಮತ್ತು CET ಮಾರ್ಕ್ಸ್ನ ಎರಡನ್ನೂ ತೊಗೊಂಡು ರ್ಯಾಂಕ್ ಕೊಡ್ತಾರೆ. ಬಟ್ JEEಯಲ್ಲಿ ಪ್ಯೂರ್ಲಿ ನಿಮ್ಮದು ಎಂಟ್ರೆನ್ಸ್ ಎಕ್ಸಾಮಲ್ಲಿ ಏನು ಆ ಎಕ್ಸಾಮ್ ಮಾರ್ಕ್ಸ್ ತೊಗೊತಿರಲ್ಲ ಅದ್ರ ಮೇಲೆ ನಿಮ್ಗೆ ರ್ಯಾಂಕ್ ಕೊಡ್ತಾರೆ. ಈಗ ಕೋಚಿಂಗ್ ಬೇಕಾ? ಬಹಳ ಜನ ಏನು ಅನ್ಕೋತಾರೆ ಕೋಚಿಂಗ್ ತೊಗೊಬೇಕಾ ಅಂತ. ಸೊ ಈಗ ಆಲ್ರೆಡಿ ತುಂಬ ನಾರಾಯಣದವ್ರಿದೆ, ಚೈತನ್ಯ ಇದೆ, ಆಕಾಶ ಇದೆ, ಅಲ್ಲೇ ಇದೆ. ಸೊ ಬೆಟರು ನೀವು ಏನು ಸೆಲ್ಫ್ ಸ್ಟಡಿನೇ ಮಾಡ್ತೀವಿ ಅಂದರೆ NCERT ಸಿಲೆಬಸ್ ತೊಗೊಳ್ಳಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೂ ಆರಾಮಾಗಿ ನೀವು ಇದನ್ನು ಕ್ಲಿಯರ್ ಮಾಡ್ಬೋದು. ಸೊ ನಿಮ್ದು ಎಫರ್ಟ್ ಹಾಕಿದ್ರೆ ಖಂಡಿತ ಕ್ಲಿಯರ್ ಮಾಡ್ಬೋದು. ಸೊ ತುಂಬ ಈಗ ಇನ್ಸ್ಟಿಟ್ಯೂಟ್ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಸೊ ನೀವು ಪ್ಲ್ಯಾನ್ ಮಾಡಿಕೊಂಡು ಜಾಯ್ನ್ ಆಗಬೇಕು ಅಂದರೆ ಜಾಯ್ನ್ ಆಗಿ, ಇಲ್ಲಾಂದರೆ ಓನಾಗಿ ಸ್ಟಡಿ ಮಾಡ್ತೀನಿ ಅಂದರೂ ತೊಂದರೆ ಇಲ್ಲ. ತುಂಬ ಜನ ಓನಾಗಿ ಸ್ಟಡಿ ಮಾಡಿರೋ ವಿದ್ಯಾರ್ಥಿಗಳನ್ನು ನಾನು ನೋಡಿದ್ದೀನಿ. ಅವರು ಕ್ಲಿಯರು ಮಾಡಿ ಒಳ್ಳೆ IITಸಲ್ಲಿ ಸೀಟ್ ತೊಗೊಂಡಿದ್ದಾರೆ. ದಿನಕ್ಕೆ ಎಷ್ಟು ಓದಬೇಕು ಅಂತ. ಈಗ ನೆಕ್ಸ್ಟ್ ಕ್ವಶನ್, ನೀವೇನು JEE ಮೇನ್ಸ್ ಕ್ಲಿಯರ್ ಮಾಡಬೇಕು ಅಂದರೆ ಎಷ್ಟು ಓದು ಅವರೇ ಸ್ಟೂಡೆಂಟ್ ಆದರೆ 5 to 6 hours ಕನ್ಸಿಸ್ಟೆಂಟಾಗಿ ನೀವು ಓದಬೇಕು. ಇಲ್ಲ ನಾನು ಒಳ್ಳೆ IITಸಲ್ಲಿ ಸೀಟ್ ತೊಗೊಬೇಕಂದ್ರೆ 8ರಿಂದ 10 hours ನೀವು ತುಂಬ ಪ್ಲ್ಯಾನ್ಡಾಗಿ ಪ್ರಿಪೇರ್ ಆದರೆ ಖಂಡಿತ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಯಾವ ಕ್ಲಾಸ್ನಿಂದ ಪ್ರಿಪೇರ್ ಮಾಡಬೇಕು ನಿಮ್ಗೇನಾದರೂ ಐಡಿಯಾ ಆದರೆ, ಈಗ ನಾನು ಸ್ಕೂಲಿಂದನೇ ಓದಬೇಕಾ ಆ ಥರ ಏನಿಲ್ಲ. ನೀವು 11th ಸ್ಟಾರ್ಟ್ ಮಾಡಿದ್ರು ತೊಂದರೆ ಇಲ್ಲ, ಲೇಟ್ ಆಗಿದ್ರು ಪರವಾಗಿಲ್ಲ. ಈಗ ನೀವು 12th ಓದ್ತಾ ಇದ್ದೀರಿ ತೊಂದರೆ ಇಲ್ಲ, ಈಗಲಿಂದನೂ ನೀವು ಸ್ಟಾರ್ಟ್ ಮಾಡ್ಬೋದು. ಇಲ್ಲ ನಾನು 12th ಆಗೋಗಿದೆ, 1 ವರ್ಷ ಗ್ಯಾಪ್ ತೊಗೊತೀನಿ ಅಂದ್ರೆ ಆಗಲೂ ಆ ಥರನ ಪ್ಲ್ಯಾನ್ ಮಾಡ್ಕೊಂಡು ಓದ್ಬೋದು. ಸೊ ಈಗ ಇಂಪಾರ್ಟೆಂಟ್ ಬುಕ್ಸ್, ಐ ಥಿಂಕ್ ನೀವು ಆಲ್ರೆಡಿ PUC ಓದ್ತಿದ್ದೀರಿ ಅಂದರೆ ನಿಮಗೆ ಕೆಲವೆಲ್ಲ ಬುಕ್ಸು ನಿಮ್ಗೆ ಗೊತ್ತಿರುತ್ತೆ. ಸೊ ಫಿಸಿಕ್ಸ್ ಬಂದಾಗ HC ವರ್ಮಾ ಬೆಟ್ರಾಗಿದೆ. ಕೆಮಿಸ್ಟ್ರಿ
NCERT ಅವ್ರದ್ದೇ ಸಿಲೆಬಸ್ದು ಆ ಬುಕ್ಸು ತುಂಬ ಇದ್ದಾವೆ, ಅದನ್ನೇ ನೋಡ್ಕೊಳ್ಳಿ. ಸೊ ಅದೇ ಮ್ಯಾಥ್ಸಿಗೆ ಬಂದರೆ RD ಶರ್ಮಾ ಬೆಟರ್ ಆಗಿದೆ. ಸೊ ಇನ್ನೂ ಬೇರೆ ಬೇರೆ ಬುಕ್ಕು ನಿಮ್ಮ ಟೀಚರ್ಸ್ ಕೇಳಿದ್ರೆ ನಿಮ್ಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ. ಸೊ ಈಗ ಕಾಮನಾಗಿ ಏನೇನು ಮಿಸ್ಟೇಕ್ ಮಾಡ್ತಾರೆ JEE ಅಡ್ವಾನ್ಸ್ನ ಎಕ್ಸಾಮ್ ಬರೆಯೋ ಸ್ಟೂಡೆಂಟ್ಸು ಅಂದರೆ ಸುಮ್ಮನೆ ಮೆಮೊರೈಸ್ ಮಾಡ್ಕೊಂಡು ಹೋಗೋದು, ಅದು ಆಗ ವರ್ಕೌಟ್ ಆಗಲ್ಲ. ಮಾಕ್ ಟೆಸ್ಟ್ ತಗೊಂಡಿರೋಣ ಎಕ್ಸಾಮ್ ಬರೆಯೋಕೆ ಹೋಗೋದು, ಅದು ಪ್ರಾಬ್ಲಮ್. ಇಗ್ನೋರಿಂಗ್ NCERT ಸಿಲೆಬಸ್ಸು, ಯಾವುದಾದ್ರೂ ಕ್ವಶನ್ ಬ್ಯಾಕ್ ಕೂತ್ಕೊಂಡೇ ಇರೋದು, ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಎಕ್ಸಾಮ್ ಬಗ್ಗೆ ತುಂಬ ಭಯ ಪಡೋದು, ಕಂಪೇರಿಂಗ್ ಯಾರೋ ಅಯ್ಯೋ ನನ್ನ ಫ್ರೆಂಡ್ ಜಾಸ್ತಿ ತೆಗೆದುಬಿಡ್ತಾನೆ ಅಂತ ಎಲ್ಲ ಕಂಪ್ಯಾರಿಸನ್, ಇವೆಲ್ಲ ಮಿಸ್ಟೇಕ್ಸ್ ನೀವು ಅವಾಯ್ಡ್ ಮಾಡಿದ್ರೆ ನೀವು ಈಸಿಯಾಗಿ ಈ ಎಕ್ಸಾಮ್ನ ಟ್ಯಾಕಲ್ ಮಾಡ್ಬೋದು. ಈ ಎಕ್ಸಾಮ್ ನೋಡಿ ಏನಾದರೂ ಭಯ ಪಡಬೇಕಾದ್ರೆ ಖಂಡಿತ ಭಯ ಪಡಬೇಡಿ. ಲಕ್ಷಾಂತರ ಸ್ಟೂಡೆಂಟ್ಸ್ ಅಟೆಂಪ್ಟ್ ಮಾಡ್ತಾರೆ. IIT ಮಾತ್ರನೇ ಸಕ್ಸಸ್ ಅಲ್ಲ, NIT, IIIT, ಸ್ಟೇಟ್ ಕಾಲೇಜು ಒಳ್ಳೆ ಆಪ್ಷನ್ ಇದೆ. ನಿಮ್ಗೆ IIT ಸಿಗಲಿಲ್ಲ ಅಂದರೂ ಇದನ್ನು ಆಪ್ಷನ್ ಆಗಿ ಇಟ್ಕೊಬೋದು. ಕನ್ಸಿಸ್ಟೆನ್ಸಿ ಇದ್ದರೆ ನಿಮ್ಗೆ ಒಳ್ಳೆ ರ್ಯಾಂಕು ಬರುತ್ತೆ, ಒಳ್ಳೆ ಕಾಲೇಜು ಸೀಟ್ ಸಿಗುತ್ತೆ. ಈಗ ಲಾಸ್ಟಲ್ಲಿ ಬಂದಾಗ ಅವರೇ ಸ್ಟೂಡೆಂಟ್ ಕೂಡ ಕ್ರ್ಯಾಕ್ ಮಾಡ್ಬೋದು ಅಂತ ನೀವೇನಾದರೂ ತಲೆಯಲ್ಲಿದ್ದರೆ ಖಂಡಿತ ಮಾಡ್ಬೋದು. ನೀವು ಎಷ್ಟೊಂದು ಜನ ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಹಳ್ಳಿಗಳಲ್ಲಿ ಇರೋರೆಲ್ಲ ಟ್ರೈ ಮಾಡಿದ್ದಾರೆ. ಕನ್ನಡ ಮೀಡಿಯಮಲ್ಲಿ ಓದಿದ್ದವರು ಕ್ರ್ಯಾಕ್ ಮಾಡಿದ್ದಾರೆ. ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಕಾಲೇಜಲ್ಲಿ ಓದಿದವರೆಲ್ಲ ಕ್ರ್ಯಾಕ್ ಮಾಡಿದ್ದಾರೆ. ಇವರು NIT, IIT ಸೇರಿದ್ದಾರೆ. ಸೊ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ, ಮಾರ್ಕ್ ಟೆಸ್ಟ್ ತೊಗೊಳ್ಳಿ, ಕಾನ್ಸೆಪ್ಟ್ನ ಕ್ಲಾರಿಟಿಯಾಗಿ ತಿಳ್ಕೊಳ್ಳಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ, ಆರಾಮಾಗಿ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಏನಾದರೂ ಸ್ಟ್ರಾಟಜಿ ಇದೆಯಾ? ಡೈಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಥಿಯರಿ ಕಲೀರಿ, ಮಧ್ಯಾಹ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ, ಈವ್ನಿಂಗು ಮಾಕ್ ಟೆಸ್ಟು ಇಲ್ಲ ರಿವಿಷನ್ ಮಾಡ್ಕೊಳ್ಳಿ. ನೈಟು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಆ ಡೇಯಲ್ಲಿ ಅದನ್ನು ಅನಲೈಸ್ ಮಾಡ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ದಿಸ್ ಈಸ್ ದ ಸ್ಟ್ರಾಟಜಿ ನೀವು ಇಟ್ಕೊಂಡ್ರೆ ಈಸಿಯಾಗಿ ಎಕ್ಸಾಮ್ನ ಟ್ಯಾಕಲ್ ಮಾಡ್ಬೋದು. ಮಾಕ್ ಟೆಸ್ಟ್ ಏನಕ್ಕೆ ಇಂಪಾರ್ಟೆಂಟು ಅಂದರೆ ನಿಮ್ಮದು ಸ್ಪೀಡ್ ಇಂಪ್ರೂವ್ ಆಗುತ್ತೆ, ಆ್ಯಕ್ಯುರಸಿ ಇಂಪ್ರೂವ್ ಆಗುತ್ತೆ, ಟೈಮ್ ಮ್ಯಾನೇಜ್ಮೆಂಟು ಡೆವಲಪ್ ಆಗುತ್ತೆ. ಸೊ JEE ಬರೆದಿದ್ದೀನಿ, ಏನಾದರೂ ಆಪರ್ಚುನಿಟೀಸ್ ಇದೆ ಅಂದರೆ ಸೊ IIT, NITಸ್ಗೆ ನಿಮ್ಗೆ ಈಸಿಯಾಗಿ ಸೀಟ್ ಸಿಗುತ್ತೆ. ಏನಪ್ಪ ಕಾಲೇಜಸ್ ಸೇರಿದ್ರೆ ಟಾಪ್ ಕಂಪ್ನೀಸ್ ಎಲ್ಲ ಇಲ್ಲಿ ಬರೋ ಗೂಗಲ್ಲು, ಮೈಕ್ರೋಸಾಫ್ಟು, ಅಮೆಝಾನು. ಸೊ ಇಲ್ಲ ಅಂದರೆ ನೀವು ಏನಾದರೂ ರಿಸರ್ಚ್ ಮಾಡ್ತೀನಿ ಅಂದರೆ ಅದಕ್ಕೆ ಒಳ್ಳೆ ಆಪರ್ಚುನಿಟೀಸ್ ಇರುತ್ತೆ. ಫಾರಿನ್ಗೆ ಹೋಗಿ MS ಮಾಡ್ತೀನಿ ಅಂದರೆ ಈ ಕಾಲೇಜಸ್ಸಿಂದ ಹೋದರೆ ನಿಮ್ಗೆ ತುಂಬ ರೆಸ್ಪೆಕ್ಟ್ ಇರುತ್ತೆ. ಜೊತೆಗೆ ನೀವೇನಾದರೂ ಸ್ಟಾರ್ಟಪ್ ಮಾಡ್ತೀರಿ, ತುಂಬ IIT, NITಗಳಲ್ಲೇ ತುಂಬ ಜನ ಸ್ಟಾರ್ಟಪ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದಕ್ಕೆಲ್ಲ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ. ಪೇರೆಂಟ್ಸ್ಗೆ ಒಂದು ಇಂಪಾರ್ಟೆಂಟ್ ಅಡ್ವೈಸು, ಸ್ಟೂಡೆಂಟ್ಸ್ ಮೇಲೆ, ಮಕ್ಕಳ ಮೇಲೆ ಜಾಸ್ತಿ ಪ್ರೆಷರ್ ಕೊಡೋಕೆ ಹೋಗ್ಬೇಡಿ. ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಬೇಡಿ. ಆದಷ್ಟು ಎನ್ಕರೇಜ್ ಮಾಡಿ, ಕನ್ಸಿಸ್ಟೆನ್ಸಿಗೆ ಫೋಕಸ್ ಮಾಡೋಕ್ಕೆ ಹೇಳಿ, ಮೆಂಟಲ್ ಸಪೋರ್ಟ್ ಕೊಡ್ತಾರೆ. ನಿಮ್ಮ ಸಪೋರ್ಟೇ ಅವ್ರನ್ನ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫೈನಲ್ಲಾಗಿ ಏನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ JEE ಮೇನ್ಸು, ಅಡ್ವಾನ್ಸು ಭಾರತದ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗೆ ಎಂಟ್ರೆನ್ಸ್ ಎಕ್ಸಾಮು. IIT, NIT, IIIT, IASಗೆ ಆಪರ್ಚುನಿಟಿ ಕೊಡ್ತದೆ. ಹಾರ್ಡ್ ವರ್ಕು ಪ್ಲಸ್ ಕನ್ಸಿಸ್ಟೆನ್ಸಿ ಇದ್ದರೆ ನೀವು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಭಯ ಬೇಡ, ಸ್ಮಾರ್ಟ್ ಪ್ರಿಪ್ರೇಷನ್ ಸಾಕು. ಸೊ ಈಸಿಯಾಗಿ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಸೊ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.